ನೀವು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಬಿಗ್ ಬಾಸ್ ಇಂದ ಬಂದ ಮೇಲೂ ಕೂಡ ನಮ್ಮ ಸ್ಟೇಟ್ ಅಲ್ಲಿ ಓಕೆನಾ ಫ್ಯಾನ್ಸ್ ಫಾಲೋವರ್ಸ್ ಅಂತಂದ್ರೆ ಇವಾಗ ಹೀರೋಗಳಿಗೆಲ್ಲ ಯಾವ ರೀತಿ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ, ಸೊ ನಿಮಗೂ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಇವಾಗ ದರ್ಶನ್ ಅವರಿಗೆ, ಸುದೀಪ್ ಸರ್ಗೆ ಎಲ್ಲ ಹೇಗೆ ಅವರಿದ್ದಾರೆ ಫ್ಯಾನ್ಸ್ ಇದ್ದಾರೆ, ಅದಕ್ಕಿಂತ ಜಾಸ್ತಿ ನಿಮಗೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಮೇಡಮ್ ಆ ಥರ ದರ್ಶನ್ ಸರ್ ಸುದ್ದಿ ಅವರೆಲ್ಲಿ ನಾವೆಲ್ಲಿ ಮೇಡಮ್ ಅದು ಅವರು ಕಟ್ಕೊ ಬಂದಿರ್ತೀವಿ ಮೇಡಮ್. ಅದು ಸಾಮ್ರಾಜ್ಯಗಳು 20 ವರ್ಷ 30 ವರ್ಷದಿಂದ. ಈಗ ಬಂದ್ಬಿಟ್ಟು ನನ್ನ ಫ್ಯಾನ್ಸು ಅಷ್ಟು ಜನ ಅವ್ರು ಇಷ್ಟ, ಅದು ತಪ್ಪಾಗ್ಬಿಡ್ತದೆ ಮೇಡಮ್. ಅವ್ರನ್ನ ಇಷ್ಟಪಡೋರು ಎಲ್ಲೋ ಒಂದು ಕಡೆ ನನ್ನ ಇಷ್ಟಪಡ್ತಾರೆ ಅಷ್ಟೇ, ಹಂಗೆ ಹೇಳ್ಬೋದು ಅಷ್ಟೇ. ಹಂಗಂದ್ಬಿಟ್ಟು ಅವ್ರಿಗಿಂತ ಜಾಸ್ತಿ ಅವ್ರು ಅಯ್ಯೋ ಹಂಗೆ ಅದು ತಪ್ಪು ಮೇಡಮ್. ಅದು ಅವರೆಲ್ಲಿ ನಾವೆಲ್ಲಿ. ಬಟ್ ಇವಾಗ ದರ್ಶನ್ ಅವರ ಲೈಫ್ ಸ್ಟೈಲ್ ನೋಡೋದಾದ್ರೆ, ಸುದೀಪ್ ಅವ್ರು ಬೆಳೆದ್ ಬಂದಿದ್ದ ರೀತಿ ನೋಡೋದಾದ್ರೆ, ನಿಮ್ಮ ಜೀವನನೂ ಕೂಡ ಅವ್ರ ಜೊತೆಗೆ ಕಂಪೇರ್ ಮಾಡ್ತಿದ್ದಾರೆ. ಇದೆಲ್ಲ ನಿಮ್ ಕಿವಿಗೆ ಬಿದ್ದಿದ್ಯಾ? ಅಂದ್ರೆ ಕಷ್ಟ ಪಟ್ಕೊಂಡು ಬಂದ್ರು ಅಂತೆಲ್ಲ. ಮೇಡಮ್ ಎಲ್ಲರೂ ಕಷ್ಟಪಡ್ತಾರಲ್ವ ಮೇಡಮ್. ಯಾವ ಫೀಲ್ಡಲ್ಲೂ ಈಗ ದುಡ್ಡಿರೋರು ಇಲ್ಲದೆ ಇರೋರು, ಎಕ್ಸ್ಪೆಷಲಿ ಈ ಫೀಲ್ಡ್ ಏನೈತೆ ಇದು, ನಿಮ್ಗೆ ದುಡ್ಡಿರಲಿ ದುಡ್ಡಿರೋರಾಗಿರ್ಬೋದು ಇಲ್ಲದೆ ಇರೋರಾಗಿರ್ಬೋದು, ಕಷ್ಟಪಟ್ಟೆ ಬರಬೇಕು. ಈಗ ದುಡ್ಡಿದ್ರೆ ಯಾವ್ದಾರ ಬಿಸ್ನೆಸ್ ಮಾಡಿದೀನಿ ಅಂದರೆ ದುಡ್ಡಿದ್ರೆ ಸಾಕು ಮಾಡ್ಬಿಡ್ಬೋದು. ಬಟ್ ಇದು ಹಂಗಲ್ವಲ್ಲ, ದುಡ್ಡು ಏನೇ ಇದ್ರು ಅಲ್ಟಿಮೇಟ್ಲಿ ನೀನೇನು ಮಾಡ್ತೀನಿ, ನೀನೇನು ಪ್ರೂವ್ ಮಾಡ್ತೀನಿ ಅದ್ರ ಮೇಲೆ ಅಲ್ವ ಎಲ್ಲ ಡಿಪೆಂಡ್ ಆಗೋದು. ಇದು ಕಷ್ಟದಿಂದನೇ ಬರ್ಬೇಕಲ್ವ ಎಲ್ರೂ. ನೀವು ಬಿಗ್ ಬಾಸ್ ಕಪ್ ಬಂದ ತಕ್ಷಣದಲ್ಲಿ ಶಿವಣ್ಣ ಅವ್ರನ್ನ ಮೀಟ್ ಆಗ್ತೀರಾ, ಆಮೇಲೆ ಅಪ್ಪು ಸರ್ ಒಂದು ಕಂಠೀರವ ಸ್ಟುಡಿಯೋಗೂ ಕೂಡ ಹೋಗಿ ಬರ್ತೀರಾ. ಸೊ ಶಿವಣ್ಣ ಏನ್ ಹೇಳಿದ್ರು, ಸೊ ಅಪ್ಪು ಸರ್ ಒಂದು ಅಲ್ಲಿ ಪುಣ್ಯಭೂಮಿಗೆ ಹೋದಾಗ ಏನ್ ಅನ್ನಿಸ್ತು ನಿಮ್ಗೆ? ಅದೇ ಮೇಡಮ್, ನನಗೆ ಶಿವಣ್ಣ ಸರ್ ಮುಂಚೆಯಿಂದನೂ ಸಖತ್ತು ಇಷ್ಟ. ಹೌದು, ಮನೆಗೆ ಹೋದಾಗ ಫಸ್ಟ್ ಗೀತಕ್ಕ ನಾವೆಲ್ಲ ವೋಟ್ ಮಾಡ್ದಕ್ಕನಪ್ಪ ಅಂತೆಲ್ಲ ಹೇಳಿದ್ರು. ಹೇಳಾದ್ಮೇಲೆ ಅದೇ ಈಗ ಮಗನಿಗೆ ತಮ್ಮನಿಗೆ ಒಂದು ಬುದ್ಧಿವಾದ ಹೇಳ್ತಾರೆ ಗೊತ್ತಾ, ಹಂಗೆ ಕರೆಕ್ಟಾಗಿರ್ಬೇಕು, ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು, ಚೆನ್ನಾಗಿ ನೀನು ಇನ್ನೂ ಹೆಸರು ಮಾಡಬೇಕು ಅಂತೆಲ್ಲ ಒಂದು ಅರ್ಧ ಗಂಟೆ 1 ಅವರ್ ಮಾತಾಡ್ದು. ಸಖತ್ ಖುಷಿ ಆಯಿತು. ಆಮೇಲೆ ಅವರು ಹೋಗಿ ಆಶೀರ್ವಾದ ತಗೊಳ್ಳೋದೇನು ತಮಾಷೆನೇ ಮೇಡಮ್. ಅದು ಅವ್ರ ಹತ್ರಕ್ಕೆ ಹೋಗಿ ನಿಂತ್ಕೋತೀವಿ ಅಂದರೆ ಹಂಗೆಲ್ಲ ಅಂದಾಗ, ಈಗ ಒಬ್ಬ ಮಗನ ಥರ ಅವರ ಮನೆಯವ್ರ ಥರ ನೋಡಿ ಟ್ರೀಟ್ ಮಾಡಿ ಹಂಗೆ ಹೇಳೋದಲ್ವಾ, ಅದು ಅದು ಆ ವಿಷಯದಲ್ಲಿ ನಾನು ಪುಣ್ಯವಂತ ಮೇಡಮ್. ಎಲ್ಲ ಕರೆದು ಚೆನ್ನಾಗಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಸ್ವೀಟ್ ತಿನ್ನಿಸಿ, ಅದು ಮರೆಯೋಕ್ಕಾಗಲ್ಲ ಮೇಡಮ್ 2 ಗಂಟೆ. ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅವರ ಒಂದು ಲೈಫ್ ಸ್ಟೈಲ್ ಹೇಗಿತ್ತು, ಬಿಗ್ ಬಾಸ್ ಇಂದ ಬಂದ ನಂತರದಲ್ಲಿ ಹೇಗಿದೆ? ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಈಗ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 4 ಜನ ಗುರ್ತಿಸ್ತಿದ್ರು. ಈಗ ಒಂದು 40 ಜನ ಜಾಸ್ತಿ ಗುರ್ತಿಸ್ತಾರೆ. ಅಂದರೆ ಆ ಪ್ರೀತಿ ಜಾಸ್ತಿ ಆಗೈತೆ. ಇನ್ನು ನಾನು ಹೆಂಗಿದ್ದೀನಿ ಹಂಗೆ ಅವನಿ ಜನ ಆ ಪ್ರೀತಿ, ಆಮೇಲೆ ಅದು ಹೆಂಗೆ ಹೇಳೋದನ್ನ, ಆ ಖುಷಿ ಆಚೆ ಬಂದಿದ್ದು. ಆಮೇಲೆ ಫಸ್ಟ್ ಟೈಮ್ ರಿಯಾಲಿಟಿ ಶೋ, ಒಂದು 5-6 ರಿಯಾಲಿಟಿ ಶೋ ಮಾಡೋದು, ರನ್ನರ್ ಅಪ್ ವರ್ಗೂ ಬಂದಿದ್ದೀನಿ. ಗೆದ್ದಿರೋ ಖುಷಿ, ಫಸ್ಟು ಒಂದು ಶೋಲ್ ಗೆದ್ನಲ್ಲ, ಆ ಗೆಲುವು ದೊಡ್ಡ ಗೆಲುವಾಗಿತ್ತು. ಅದು ಸಖತ್ ಖುಷಿ. ಗಿಲ್ಲಿ ಅವರು ಲೈಕ್ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 4 ಜನಕ್ಕೆ ಗೊತ್ತಿದ್ರು. ಬಿಗ್ ಬಾಸ್ಗೆ ಹೋದ ನಂತರದಲ್ಲಿ ಒಂದು 40,000 4 ಲಕ್ಷ 4 ಕೋಟಿ ಜನಕ್ಕೆ ಗೊತ್ತಾದ್ರು. ಸೊ ಆಗ ನೀವಿದ್ದಿದ್ದ ಜೀವನ ಹೇಗಿತ್ತು? ಈಗ ಒಂದಷ್ಟು ಬೌನ್ಸರ್ಸ್ ಇರ್ತಾರೆ, ಎಲ್ಲ ಕಡೆಯಲ್ಲೂ ಪೊಲೀಸ್ ಇರ್ತಾರೆ, ಒಬ್ಬೊಬ್ಬರೇ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದಿಷ್ಟ ಆಗ್ತಿದ್ಯಾ, ಅದಿಷ್ಟ ಆಗ್ತಿದ್ಯಾ? ಮೇಡಮ್ ಅದೇ, ಈಗ ಏನಾದ್ರು ಒಂದು ಪಡ್ಕೋಬೇಕನ್ನೋ ಒಂದು ಕಳ್ಕೊಬೇಕಲ್ಲ ಮೇಡಮ್, ಅದು ಎಲ್ರಿಗೂ ಇರ್ತದೆ. ಈಗ ನಾನೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಮೇಡಮ್, ದೊಡ್ಡ ಹೀರೋ ಸರ್ಗಳು, ಸ್ಟಾರ್ಗಳು, ಅವರೆಲ್ಲ ನೆನೆಸ್ಕೊಬಿಟ್ರೆ ನನಗೆ ಒಂದ್ಸಲಿ ಅವ್ರದ್ದೆಲ್ಲ ಹೆಂಗಪ್ಪ ನನಗೆ ಹಿಂಗೆ ಅಂದರೆ, ಒಬ್ಬ ಚಿಕ್ಕ ಕಲಾವಿದ ನಾನು, ನನಗೆ ಹಿಂಗೆ ಅಂದರೆ ಪಾಪ ಅವರೆಲ್ಲ ಹೆಂಗೆ ಇರ್ಬೋದು ಅಂತ. ಅದು ಹಿಂಸೆನೂ ಅನ್ಸಲು ಏನಿಲ್ಲ ಮೇಡಮ್, ಅದು ಖುಷಿ. ಅದೇ ಹೇಳಿದ್ನಲ್ಲ, ಬಾಡಿಗೆ ದಣಿವಾಗ್ಬೋದು, ಸುಸ್ತಾಗ್ಬೋದು, ಮನ್ಸಿಗೆ ಸುಸ್ತಾಗಲ್ಲ. ಅದು ಒಂದು ಖುಷಿ ಇರ್ತದೆ. ಅಯ್ಯೋ ಏನೋ ಒಂದು ಸಣ್ಣದಾಗೇನೋ ಮಾಡಿದ್ದೀನಲ್ಲಪ್ಪ ನಾನು ಜೀವನದಲ್ಲಿ ಅನ್ನೋದೊಂದು ಖುಷಿ ಇರ್ತದೆ ಯಾವಾಗಲೂ. ಓಕೆ, ಬಿಗ್ ಬಾಸ್ ಇಂದ ಬಂದ ನಂತರದಲ್ಲಿ ನೀವು ನಾನು ನೋಡಿದ ಮಟ್ಟಿಗಂತೂ ಫ್ರೀ ಆಗಿಲ್ಲ. ಫ್ಯಾಮಿಲಿ ಜೊತೆಗಾಗಿರಬಹುದು, ಅಪ್ಪ ಅಮ್ಮನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರ, ಜೊತೆಗೆ ಒಳ್ಳೆ ಊಟ ಮಾಡಿ ಮನೆಯಲ್ಲಿ ಚೆನ್ನಾಗಿ ನಿದ್ರೆ ಮಾಡಿದ್ರ? ಇಲ್ಲ, ಮಾಡಿಲ್ಲ ಮೇಡಮ್, ಮಾಡಿಲ್ಲ. ಊರಿಗೆ ಹೋದಾಗ ಒಂದು 10 ನಿಮಿಷನೋ 15 ನಿಮಿಷನೋ ಇದ್ದೆ ಅಷ್ಟೇ. ಅದಾದ್ಮೇಲೆ ಮತ್ತೆ ಹೋಗಿಲ್ಲ. ಒಂದೇ ಸತಿ ಊರಿಗೆ ಹೋಗಿದ್ದು. ಅದಾದ್ಮೇಲೆ ಒಂದ್ಸತಿ ಊರಿಗೆ ಹೋದೆ, ಮನೆಗೆ ಹೋಗೋಕ್ಕಾಗಿಲ್ಲ. ಒಂದ್ಸಲ ಮನೆಗೆ ಹೋದೆ, ಒಂದು 15 ನಿಮಿಷ 10 ನಿಮಿಷನೇ ಇದ್ದೆ, ಬಂದ್ಬಿಟ್ಟು ವಾಪಸ್ ಸರಿಯಾಗಿ ಊಟನೂ ಮಾಡೋಕ್ಕಾಗಿಲ್ಲ. ಹೋಗ್ಬೇಕು ಈಗ ಫ್ರೀ ಮಾಡ್ಕೊಂಡು ಒಂದು ವಾರ ಬಿಟ್ಕೊಂಡು ಹೋಗ್ಬೇಕು. ಒಂದು ಕೆಲಸ ಮಾಡಿ ತೆಗೆದು ಎಟ್ಬಿಡ್ರಿ ಅತ್ತಾಗ ಅಂಗಳಿಗೆ. ಅಯ್ಯೋ, ಈಗ ನೀವು ಮಾತಾಡಿ.
ಈಗ ಎಲ್ಲ ಐತೆ ಇಲ್ಲಿ ಇಟ್ಕೊಂತೀನಿ. ನನ್ನ ತಂದು ಇಲ್ಲಿಗೆ ತುರುಕ್ ಬಿಡ್ತಾರೆ, ಅಲ್ಲಿ ಗುದ್ದ ಅಲ್ಲಿಗೆ ಮುರಿದಾಕ್ಬಿಡ್ಲಿ ಅಂತ. ಹಿಂಗ್ ಇಟ್ಕೊಳ್ಳ ಹಾ ಹ್ಮ್ ಹ್ಮ್